ಈಗಾಗಲೇ ನಾನು ಸಾಯಂಕಾಲ ಟೀ ಜೊತೆ ತಿನ್ನೋಕ್ಕೆ ತುಂಬಾ ತಿಂಡಿಗಳನ್ನು ಮಾಡಿ ಪೋಸ್ಟ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನನ್ನ ಪೇಜಲ್ಲಿ ನೋಡ್ಬೋದು. ಇವತ್ತು ನಾನು ಸೂಪರ್ ಆಗಿರುವಂತಹ ಮೈಸೂರು ಬೋಂಡ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಜನ ಇದನ್ನು ಟ್ರೈ ಮಾಡಿದಾಗ ನೀವು ಸೋಡಾ ಹಾಕಿದರೂ ಕೂಡ ಅದು ಚಟ್ಟೆ ಆಗಿಬಿಡುತ್ತೆ. ಬಟ್ ಅದು ಆಗಬಾರ್ದು ಅಂದರೆ ಏನು ಮಾಡಬೇಕು, ಹಾಗೆಯೇ ಪರ್ಫೆಕ್ಟಾಗಿ ಮೈಸೂರು ಬೋಂಡ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಮೊದಲಿಗೆ ಈ ಮೈಸೂರು ಬೋಂಡ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರಿಗೆ ಒಂದು 3 ರಿಂದ 4 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೋಬೇಕು. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಡೈರೆಕ್ಟ್ ನೀವು ಮೊಸರಿಗೆ ಅಡುಗೆ ಎಣ್ಣೆನ ಹಾಕಬೇಕು. ಈ ಥರ ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಜೊತೆ ಆ ಮೊಸರನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು. ಒಂದು 2 ರಿಂದ 3 ನಿಮಿಷ ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ವಿಸ್ಕ್ ಇಲ್ಲ ಅಂದರೆ ನೀವು ಸ್ಪೂನಲ್ಲಿ ಮಾಡ್ಬೋದು ಅಥವಾ ಕೈ ಸಹಾಯದಿಂದ ಕೂಡ ಮಾಡ್ಬೋದು. ಒಂದು 2 ರಿಂದ 3 ನಿಮಿಷ ಆಗೋತ್ತಿಗೆ ಅದರಲ್ಲಿ ಗುಳ್ಳೆಗಳೆಲ್ಲ ಬರುತ್ತೆ. ಗುಳ್ಳೆಗಳು ಬಂದಮೇಲೆ ಅದು ಒಳ್ಳೆ ಕ್ರೀಮ್ ಥರ ಆಗಿಬಿಡುತ್ತೆ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು, ಅದು ಕ್ರೀಮ್ ಥರ ಆಗಿದೆ. ಇದಕ್ಕಿವಾಗ ಅರ್ಧ ಕಪ್ನಷ್ಟು ನಾನು ಮೈದಾನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆನ ಹಾಕ್ಕೊಂಡು ಆ ಮೈದಾನ ಮೊಸರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ಇಲ್ಲಿ ನಮಗೆ ನೀರು ಬೇಕಾಗುತ್ತೆ. ಫಸ್ಟಿಗೆ ಅದು ನಿಮಗೆ ಗಟ್ಟಿ ಥರ ಕಾಣುತ್ತೆ, ಆದರೆ ಆಮೇಲೆ ಅದನ್ನು ನೀವು ಮಿಕ್ಸ್ ಮಾಡ್ತಾ ನೋಡಿ ಚೆನ್ನಾಗಿ ಒಂದು ಹದಕ್ಕೆ ಇವಾಗ ಬಂದಿದೆ. ಸೊ ಈ ಥರ ಬಂದ ಮೇಲೆ ಇದಕ್ಕೆ ಬೇರೆ ಸಾಮಗ್ರಿಗಳು ಬೇಕು. ಇಲ್ಲಿ ನಾನು ಒಂದು 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆಯೇ ಸ್ವಲ್ಪ ಇಲ್ಲಿ ಶುಂಠಿನ ಚೆನ್ನಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ನೀವು ತೆಂಗಿನಕಾಯಿ ಕೂಡ ಇದಕ್ಕೆ ಹಾಕೋಬಹುದು. ಹಾಗೆಯೇ ಈರುಳ್ಳಿಯ ಎಲೆಗಳು ಬೇಕು ಅಂದರೆ ಅದನ್ನು ಕೂಡ ನೀವು ಹಾಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಹದಕ್ಕೆ ಇವಾಗ ಮಾಡಿಕೊಂಡು ಇದನ್ನು 1 ಗಂಟೆ ನಾವು ಚೆನ್ನಾಗಿ ಬಿಟ್ಬಿಡಬೇಕು. ಈ ಥರ ಬಿಡೋದ್ರಿಂದ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇವಾಗ 1 ಗಂಟೆ ಆಗಿದೆ. ಆದಮೇಲೆ ನೋಡಿ ನಾನಿವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೀರಿಗೆ ಕೈ ಅದ್ದಿ ಆಮೇಲೆ ಬಿಡಬೇಕು ಅಂತಿಲ್ಲ. ಡೈರೆಕ್ಟ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದೊಂದೇ ಬೋಂಡಗಳನ್ನು ಎಣ್ಣೆಗೆ ಬಿಡ್ಬೋದು. ಆದರೆ ಎಣ್ಣೆ ಚೆನ್ನಾಗಿ ಹೀಟ್ ಆಗಿರಬೇಕು. ಒಂದು ಸಲ ಹೈ ಫ್ಲೇಮಲ್ಲಿ ಈ ಎಲ್ಲ ನೀವು ಮೈಸೂರು ಬೋಂಡಗಳನ್ನು ಫಸ್ಟ್ ಬಿಟ್ಟು ಆಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡ್ಕೋಬೇಕು. ಈ ಥರ ಮೀಡಿಯಮ್ ಮಾಡಿಕೊಂಡು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಈ ಮೈಸೂರು ಬೋಂಡ ರೆಡಿ ಆಗುತ್ತೆ. ಇಲ್ಲಿ ನಾನು ಬರೀ ಇಬ್ಬರಿಗಾಗುವಷ್ಟು ಮಾತ್ರ ಪ್ರಮಾಣದಲ್ಲಿ ತೋರಿಸಿದ್ದೀನಿ. ಅಕಸ್ಮಾತ್ ನೀವೆಲ್ಲಾದರೂ 4 ರಿಂದ 5 ಜನ ಇದ್ದೀರಾ ಅಂತ ಹೇಳಿದರೆ ನಾನು ಏನು ಸಾಮಗ್ರಿಗಳನ್ನು ಕ್ವಾಂಟಿಟಿ ಲೆಕ್ಕದಲ್ಲಿ ಹೇಳಿದ್ದೀನೋ ಅದನ್ನು ನೀವು ಡಬಲ್ ಮಾಡ್ಕೋಬೇಕು. ಹಾಗೆಯೇ ನಿಮಗೆ ಜಾಸ್ತಿ ಕಂದು ಬಣ್ಣ ಬೇಡ ಅಂದರೆ ನೀವು ಸಕ್ಕರೆನ ಇಲ್ಲಿ ಹಾಕದೆ ಅದನ್ನು ಸ್ಕಿಪ್ ಮಾಡ್ಬೋದು. ನನಗೆ ಕಂದು ಬಣ್ಣದಲ್ಲಿ ಬೇಕು ಅಂತ ನಾನು ಸಕ್ಕರೆನ ಹಾಕಿ ತೋರಿಸಿದ್ದೀನಿ. ಇದು ಕಂಪ್ಲೀಟ್ಲಿ ನಿಮಗೆ ಆಪ್ಷನಲ್. ಸೊ ಇವಾಗ 4 ರಿಂದ 5 ನಿಮಿಷ ಆಗಿದೆ. ಈ ಮೈಸೂರು ಬೋಂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನಾನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ಅಡುಗೆ ಸೋಡಾ ಹಾಕಿರೋದ್ರಿಂದ ಅದು ಜಾಸ್ತಿ ಎಣ್ಣೆನ ಕೂಡ ಇಲ್ಲಿ ಹೀರ್ಕೊಂಡಿಲ್ಲ. ಇದನ್ನು ನೀವು ತೆಂಗಿನಕಾಯಿ ಚಟ್ನಿ ಅಥವಾ ಉರಿಗಡಲೆ ಚಟ್ನಿ ಜೊತೆ ಸವಿಯೋಕ್ಕೆ ಕೊಡಬಹುದು. ತುಂಬ ಸಾಫ್ಟಾಗಿ ಹಾಗೆಯೇ ಒಳಗಡೆ ಗೂಡಾಗಿ ಈ ಮೈಸೂರು ಬೋಂಡ ರೆಡಿಯಾಗಿದೆ. ನಾನು ಇದನ್ನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಸುಲಭವಾದ ರೆಸಿಪಿ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಂದು ಸಲ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೆಯವರಿಗೆ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.